ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವರ್. ಶಿಕ್ಷಕ ವೃತ್ತಿ ಎನ್ನುವುದು ಒಂದು ಗೌರವ ವೃತ್ತಿ. ಶಿಕ್ಷಕ ವೃತ್ತಿ ಸಾಕಷ್ಟು ಜನರು ಮಾಡಿದರೂ ಸಹ ಶಿಷ್ಯಂದರ ಮನದಲ್ಲಿ ಉಳಿಯೋರು ಕೆಲವೇ ಮಾಸ್ಟರ್ಗಳು. ಆದರೆ ಅಂತಹ ಮಾಸ್ಟರ್ಗಳಲ್ಲಿ ನಮ್ಮ ಚನ್ನಗಿರಿಯ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿದಂಥ HM ಬಸವರಾಜಪ್ಪನವರು ಸಹ ಒಬ್ಬರಾಗಿದ್ದಾರೆ. ನಿಜಕ್ಕೂ ಬಸವರಾಜಪ್ಪನವರು ತಮ್ಮ ವೃತ್ತಿ ಜೀವನದಲ್ಲಿ ತಮ್ಮ ಶಾಲೆಗೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಬಸವರಾಜಪ್ಪನವರ ಒಂದು ನಿವೃತ್ತಿ ಕಾರ್ಯಕ್ರಮ ಚನ್ನಗಿರಿ ಪಟ್ಟಣದ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಈ ಕಾರ್ಯಕ್ರಮವನ್ನು ಚನ್ನಗಿರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ BO ಜಯಪ್ಪನವರು ಉದ್ಘಾಟನೆ ಮಾಡುವ ಮೂಲಕ ಚಾಲನೆಯನ್ನು ನೀಡಿದರು. ಹಾಗೆಯೇ ಕ್ಷೇತ್ರ ಸಮನ್ವಯ ಅಧಿಕಾರಿಯಾದಂತಹ ಶಂಕರಪ್ಪ, ಹಾಗೆಯೇ ಪ್ರಭಾರಿ ಮುಖ್ಯೋಪಾಧ್ಯಾಯರಾದಂತಹ ಗೀತಾರವರು, ಹಾಗೆಯೇ ಶಾಲಾಭಿವೃದ್ಧಿ ಸಮಿತಿಯ ಸರ್ವ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ರು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ತಮ್ಮ ಅಭಿಪ್ರಾಯಗಳನ್ನು ಸಹ ಹಂಚಿಕೊಂಡರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. 3 ವರ್ಷ 10 ತಿಂಗಳು ಮುಖ್ಯೋಪಾಧ್ಯಾಯರಾಗಿದ್ದರು ಅನ್ನೋದು ನನಗೆ ಚೆನ್ನಾಗಿ ನೆನಪಿದೆ. ಅಷ್ಟು ವರ್ಷಗಳ ಕಾಲ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಬಹಳ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಅದು ಕಾರಣ ಅಂತಂದರೆ ಇವತ್ತು ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಪೋಷಕರು, ಅವರ ಅಭಿಮಾನಿಗಳು ಎಲ್ಲರೂ ಬಂದಿರೋದಕ್ಕೆ ಸಾಕ್ಷಿ. ಈ ಒಂದು ಅವಧಿನಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಇದೆ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತೇಳಿ. ಈ ಮಾತಾಕಿ ಇಲ್ಲಿ ಹೇಳ್ತೀನಿ ಅಂತಂದರೆ, ಈ ಶಾಲೆಯಲ್ಲಿ ಅವ್ರು ಬಂದಾಗ ಒಂದು ಕಟ್ಟಡ ಕಟ್ತಾ ಇದ್ರು. ಇಲ್ಲಿ ಒಂದು ಹಳೆ ಕಟ್ಟಡ ಇತ್ತು, ಶಿಥಿಲಗೊಂಡಿತ್ತು, ಅದನ್ನು ಕೆಡವಿದ್ರು. ಮತ್ತು ಇದೇ ಜಾಗದಲ್ಲಿ ಒಂದು ಹೊಸ ಬಿಲ್ಡಿಂಗ್ ಆಯಿತು. ಬಿಲ್ಡಿಂಗ್ ಅಷ್ಟೇ ಆಗಿದ್ದು, ಅದಾದ ನಂತರ ಅವರು ಆ ಬಿಲ್ಡಿಂಗಿಗೋಸ್ಕರ ಎಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅಂತಂದರೆ, ಒಂದೊಂದು ಮಳೆನೂ ಕೂಡ, ಒಂದೊಂದು ವಸ್ತುನೂ ಕೂಡ ಇವತ್ತು ಅವ್ರ ಹೆಸರು ಹೇಳಬೇಕಾಗಿದೆ. ನೇತಾಗಕ್ಕೆ ಬಳಸಿರೋಂಥ, ಗೋಡೆಗೆ ಹಾಕಿರುವಂಥ ಬಟ್ಟೆಗಳು, ಇಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತುಗಳು ನೀವು ಏನು ಕಣ್ಣಿಗೆ ಕಾಣ್ತಾ ಇದ್ದಾವೆ ಈ ಬಿಲ್ಡಿಂಗಲ್ಲಿ, ಕೊನೆಯವರೆಗೂ ಕೂಡ ಅವರು ಮೊನ್ನೆ ಶುಕ್ರವಾರ ಯಾವುದು ರಜೆ ಇತ್ತು, ಗುರುವಾರ, ಅವತ್ತು ಕೂಡ ಬೆಳಗಿಂದ 6 ಗಂಟೆ ತನಕ ಇದ್ದು ಅಲ್ಲಿ ಮೆಷನ್ನು ಮಾಡಿಸ್ತಾ ಇದ್ರು, ಹಾಕಿಸ್ತಾ ಇದ್ರು. ಭಾನುವಾರ ನಾಳೆ ಅದೇನೋ ಗೊತ್ತಿಲ್ಲ, ಏನಾದ್ರು ಇನ್ನೊಂದು ದಿವಸ ಇದ್ದಿದ್ದರೆ ಶನಿವಾರ ಇನ್ನೊಂದು ಪ್ರೋಗ್ರಾಮ್ ಹಿಡ್ಕೊಂಡ್ಬಿಡ್ತಿದ್ರು ಅವರು, ಯಾವುದಾರ ಒಂದು ಗೋಡೆಗೆ ಏನಾರು ಹಾಕಕ್ಕೆ ತಗಲಾಕಿ. ಅದು ನಾನು ಅಪಹಾಸ್ಯ ಮಾಡ್ತಿಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡಿ. ಅಷ್ಟೊಂದು ಅವರಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಾಳಜಿ ಅವರಲ್ಲಿ ಇತ್ತು. ಬಹುಶಃ ಆ ಒಂದು ದಿನ ನಮಗೆ ಲಾಸ್ ಆಯ್ತು ಇವತ್ತು ಅಂದ್ಕೋಬೇಕಾಗಿದೆ ನಾನು. ಆ ಭಾನುವಾರ ನಮಗೆ ಲಾಸ್ ಆಯಿತು, ಶನಿವಾರನೇ ಅವ್ರು ನಿವೃತ್ತಿ ಪಡ್ಕೊಳ್ಳುವಂಥ ಒಂದು ಬದುಕ್ತು ಅಂತ ಅನಿಸ್ತಾ ಇದೆ ನನಗೆ. ಅದೇನೋ ಗೊತ್ತಿಲ್ಲ, ಇವತ್ತು ಬಹುತೇಕ ಕಡೆ ಎಲ್ಲರೂ ನಿವೃತ್ತರಾಗ್ತಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಆಗಿನ 94ರಲ್ಲಿ ಯಾರ್ಯಾರು ಅಪಾಯಿಂಟ್ ಆಗಿದ್ದಾರೆ ಅವರಿಗೆಲ್ಲ ಡೇಟ್ ಆಫ್ ಬರ್ತ್ ಬರ್ದಿರೋಂಥವ್ರು ಆಗಿನ ಹೆಡ್ ಮಾಸ್ಟರ್ಗಳು ಎಲ್ಲ ಜೂನ್ 1 ಬರೆದಿಟ್ಬಿಟ್ರು. ಅದೇನೋ ನಮ್ಮ ಸರ್ಗೆ ಮೇ 22ನೇ ತಾರೀಕು ಅವ್ರದ್ದು ಬರ್ತ್ ಡೇಟ್ ಇತ್ತು, ಕರೆಕ್ಟಾಗಿ ಮ್ಯಾಚ್ ಆಯಿತು. ಎಲ್ಲರಿಗೂ ಕೂಡ ಜೂನ್ 1 ಅಡ್ಮಿಷನ್ನು. ಹಾಗಾಗಿ ಎಲ್ಲರೂ ಮೇ 31 ರಿಟೈರ್ಡು. ಆವಾಗಿನ ಕಾಲದಲ್ಲಿ ಡೇಟ್ ಆಫ್ ಬರ್ತ್ಗಳು ಗೊತ್ತಿರಲಿಲ್ಲ ಪಕ್ಕ ಯಾರಿಗೂ. ಆದ್ದರಿಂದ ಈ ಸಮಯದಲ್ಲಿ ಬಸವರಾಜಪ್ಪನವರು ನಿವೃತ್ತಿ ಹೊಂದತಕ್ಕಂಥ ಎಲ್ಲ ಮಕ್ಕಳು ಬಂದಿದ್ದಾರೆ, ಪೋಷಕರು ಬಂದಿದ್ದಾರೆ, SDMC ಅವರು ಬಂದಿದ್ದಾರೆ, ಅವರ ಎಲ್ಲ ಹಿತೈಷಿಗಳು ಬಂದಿದ್ದಾರೆ, ನಮ್ಮ ಇಲಾಖೆ ಎಲ್ಲ ನೌಕರು ವರ್ಗದವರು ಬಂದಿದ್ದಾರೆ. ಇದು ಏನು ತೋರಿಸುತ್ತೆ ಅಂದರೆ, ಅವರ ಒಂದು ಕಾಯಕ ನಿಷ್ಠೆ, ಅವರ ಒಂದು ಸೇವಾ ತತ್ಪರತೆ, ಅವರು ಯಾವ ರೀತಿ ಸೇವೆ ಮಾಡಿದರು ಅನ್ನೋದನ್ನು ಇದು ತೋರಿಸುತ್ತೆ. ನಿಜಕ್ಕೂ ಹೇಳ್ಬೇಕಂತಂದರೆ, ನಮ್ಮ ದೃಷ್ಟಿಕೋನದಲ್ಲಿ ಇದೊಂದು ಅತ್ಯುತ್ತಮವಾದಂಥ ಶಾಲೆ. ಚನ್ನಗಿರಿ ಹೃದಯ ಭಾಗದಲ್ಲಿ ಯಾವುದೇ ಖಾಸಗಿ ಶಾಲೆಗೆ ಸ್ಪರ್ಧಾತ್ಮಕ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುವಂತಹ ಶಾಲೆಯಲ್ಲಿ ಯಾವುದಾದ್ರೂ ಒಂದು ಶಾಲೆ ಇದೆ ಅಂತಂದರೆ ಅದು ಬಾಲಕಿಯರ ಸರ್ಕಾರಿ ಆಯುಷ್ಯು ಯಾವುದನ್ನು ನಿರ್ಧಾರ ಮಾಡ್ತದೆ ಅನ್ನೋದು ಹೀಗೆ ತಿಳಿಸ್ತದೆ. ನಾವು ಮಾಡತಕ್ಕಂಥ ಕೆಲಸವನ್ನು ಸಹ ನಮ್ಮ ಆಯು ನಿರ್ಧಾರ ಮಾಡ್ತಾ ಇದೆ. ಸೀಮಿತ ಇಷ್ಟು ವರ್ಷಕ್ಕೆ ನಮ್ಮದು ರಿಟೈರ್ಮೆಂಟ್ ಅಂತ ತಿಳ್ಕೊಂಡು ಒಂದು ಕೋಮ ಹಾಕಿದ್ದಾರೆ.
ಫುಲ್ ಸ್ಟಾಪ್ ಹಾಕೋಕ್ಕೆ ಯಾರು ಕೈಲೂ ಸಾಧ್ಯ ಇಲ್ಲ. ಇದು ಏನಿದ್ರು ಫುಲ್ ಸ್ಟಾಪ್ ಹಾಕೋದು ಯಾರಪ್ಪ ಅಂದರೆ ಅವ ಮಾತ್ರ, ದೇವ್ರು ಮಾತ್ರ ಫುಲ್ ಸ್ಟಾಪ್ ಹಾಕೋದು. ಇವೆಲ್ಲ ಏನಪ್ಪ ಅಂದರೆ ಕಾರ್ಯನಿರ್ಭರಾಗಿರ್ತಕ್ಕಂಥದ್ದು ಕಾರ್ಯಕಾರಿ. ನಾವು ಕಾರ್ಯವನ್ನು ಮಾಡೋದಕ್ಕೆ, ಕೆಲಸವನ್ನು ಮಾಡೋದಕ್ಕೆ ಒಂದು ಕಾಮ. ಇವತ್ತು ನಮ್ಮ ಬಸವರಾಜಪ್ಪವರು ಈ ಶಾಲೆಯಿಂದ ನಿವೃತ್ತಿ ಹೊಂದಿರ್ಬೋದು, ಆದರೆ ಸಮಾಜದಿಂದ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಗಳಿಂದ ಅವರು ಯಾವತ್ತೂ ನಿವೃತ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ತಿಳ್ಕೊಂಬಿಡ್ರಿ. ಯಾಕಪ್ಪ ಅಂತಂದ್ರೆ ಅವ್ರು ಇಷ್ಟು ವರ್ಷ ಮಾಡಿದ್ದು ಒಂದು ರೀತಿ ಸೇವೆ ಆದ. ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ, ಶಿಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತೀವಿ. ನಂದೀಶ್ ಬಾರಪ್ಪ, ನೀವು ಕಾಣ್ಬೇಕು, ಬಾರಪ್ಪ. ಅಪ್ಪನ ಹಾಲಿ ಸಾಕಪ್ಪ ನೀವು. ಅವರಿಗೆ ಶಾಲೆಯ HM ಸರ್ ಮತ್ತೆ ಸಹ ಶಿಕ್ಷಕರು ಬಂದಿರ್ತಕ್ಕಂಥದ್ದು. ಒಂದು JRG ಸರ್ನ ನಾವು ನೆನೆಸ್ಕೊಳ್ಳಿ. 12 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ರು, ನಮ್ಗೆ ಬೇಜಾರಿದೆ ಅವ್ರ ಬಗ್ಗೆ. ಅವ್ರನ್ನ ನಾವು ಪ್ರೀತಿಪೂರ್ವಕವಾಗಿ ನಾನು ಚಪ್ಪಾಳೆ ಮೂಲಕ JRG ಸರ್ ಸ್ವಾಗತ. ಆಂಜನೇಯ ಸರ್ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗೆ DO ಕಚೇರಿಯ ಸಿಬ್ಬಂದಿ ವರ್ಗರು ಜಗದೀಶ್ ಸರ್ ಅವರು ಬಂದಿರ್ತಕ್ಕಂಥದ್ದು. ಅವರ ಕಚೇರಿ ಕಡೆಯಿಂದ ಕೂಡ ಅವರ ಸನ್ಮಾನವನ್ನ ಮಾಡ್ತಿರುವಂಥದ್ದು. ಹಾಗೇರಿ ಸರ್, ಆಯ್ತಾ? ಹಾಗೇರಿ ಸರ್, ಹಾಗೇರಿ, ಮುಂದೆ ನೋಡಿ, ಸ್ಮೈಲ್ ಇರಲಿ. ಹರೀಶ್ ಒಂಚೂರು ಸೈಡು. ಈ ಒಂದು ಸನ್ಮಾನವನ್ನ ಅವರ ಅನೇಕ ಸಹ ಉದ್ಯೋಗಿಗಳು, ಮಿತ್ರರು ಸರಿ ನೋಡಿ. HM ಸರ್ ಹಿಂದೆ ಯಾರು ನಿಂತಾರೆ ನೋಡಿ, ಅವ್ರ ಮನೆಯವರು ಸವಿತಾ ಮೇಡಮ್ ನಿಂತಿದ್ದಾರೆ. HM ಸರ್ ಇಷ್ಟೆಲ್ಲ ಬೆಳವಣಿಗೆ ಅವ್ರು ಯಾವಾಗಲೂ ಕೂಡ ಹೀಗೆ ಬೆಂದಿದ್ದದೆ ಅವರು ಇದ್ದು ಅವರ ಸಹಕಾರ ಬಹಳ ದೊಡ್ಡದು. ನಿಮಗೊಂದು ವಿಷಯ ಗೊತ್ತಿರಲಿ, ಅವ್ರು ಎಂದೆಂದೂ ಕೂಡ ಯಾವುದೇ ಶಾಲೆಗೆ ಹೋದರಲ್ಲ. ಅವ್ರು HM ಸರ್ ಅಂತ ಅಣ್ಣ ಸೈಡಿಂದ ಮಾಡಿ, ನಮಸ್ಕಾರ, ಸೈಡಿಂದ. ಸೈಡಿಂದ ಮಾಡಬೇಕು ರಾಜನಾಯಕ್ ಸರ್ ನಮ್ಮ ಶಾಲೆಯಲ್ಲಿ ಸರ್, ಒಂಚೂರು ಸೈಡು ಸರ್, ಒಂಚೂರು ಸೈಡು. ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸತಕ್ಕಂಥ 17 ವರ್ಷ ಅವರು ಕೂಡ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಒಂದು ಚಪ್ಪಾಳೆ, ಮತ್ತೊಮ್ಮೆ ಚಪ್ಪಾಳೆ. ಸಾಮಾನ್ಯ 35 ವರ್ಷ ಎಲ್ಲ ಲೋಕಲ್ ಟೀಚರ್. ಈ ಕಡೆ ಬಂಡೆಮಟ್ಟಿಂದ ಒಂದಿಬ್ರು ಟೀಚರ್ ಬರ್ತಿದ್ರು, ಬನ್ನೇಹಳ್ಳಿಯಿಂದ ಒಬ್ರು ಮೂಡಪ್ಪ ಅಂತ ಬರ್ತಿದ್ರು, ಆಮೇಲೆ ಲೋಕೇಶ್ವರೇ ನುಗ್ಗೇಳಿಂದ ಬರ್ತಿದ್ರು. ಹಂಗಾಗಿ ಹಳ್ಳಿ ಮಕ್ಕಳು ಗರ್ಗ, ಗುಂಡಹಳ್ಳಿ, ಬಂಡೆಮಟ್ಟಿ, ಅಲ್ಲಿಂದ ಕವರ್ ಆಗಿಬಿಟ್ಟು ಹಂಗೆ 500-12 ಮಕ್ಕಳು ಬರ್ತಿದ್ರು. ಅಂದ್ರೆ ಯಾಕೆ ಅಂದರೆ ಆ ಶಾಲೆ ಸೇರ್ಬೇಕು ಅನ್ನೋ ಒಂದು ಏನೋ ಒಂದು ಇರಬೇಕು. ನಮ್ಮವ್ರಂತ ಯಾರಾದ್ರೆ ನಾನು ಬಂದು ಕೆಲಸವನ್ನ ಮಾಡುವಂಥದ್ದು. ಇಷ್ಟೊಂದು ಏನೇನೂ ಇರಲಿಲ್ಲ ಈ ಶಾಲೆಯಲ್ಲಂತೂ, ಒಂದು 5 ರೂಮ್ ಇದ್ದು ಅಷ್ಟೇ ನಾನು ಬಂದಾಗ. ಹಾಗಾಗಿ ಒಂದು ಸಂಸ್ಕಾರ ಇದೆ. ಗರ್ಲ್ಸ್ ಹೈಸ್ಕೂಲ್ ಅಂದರೆ ಚನ್ನಗಿರಿ ತಾಲೂಕಿನಲ್ಲಿ ನಮಗೂ ಜೂನಿಯರ್ ಕಾಲೇಜಲ್ಲಿ ಒಂದು ಸ್ವಲ್ಪ ಕಾಂಪಿಟೇಷನ್. ಆವಾಗ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಎಜುಕೇಷನ್ ಚಟುವಟಿಕೆ ಆಗಿರ್ಬೋದು, ಕಾಂಪಿಟೇಷನ್. ಹಾಗಾಗಿ ಒಂದು ಸುದೀರ್ಘ ಇತಿಹಾಸ ಇದೆ. 61ರಿಂದ ಭಾಳಷ್ಟು ಹೆಡ್ ಮಾಸ್ಟರ್ಗಳು, ಟೀಚರ್ಸು
ಬಹಳಷ್ಟು ಕೆಲಸ ಮಾಡಿದ್ದಾರೆ. ಹಾಗಾಗಿ ಗರ್ಲ್ಸ್ ಹೈಸ್ಕೂಲು ಚೆನ್ನಗಿರಿ ತಾಲೂಕಿನಲ್ಲಿ ತನ್ನದೇ ಒಂದು ಛಾಪನ್ನು ಮೂಡಿಸಿದ್ದಾರೆ. ಬಸವರಾಜಪ್ಪನವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಸಂಪನ್ಮೂಲ ವ್ಯಕ್ತಿ, ವಾಗ್ಮಿಗಳು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಪ್ರೀತಿ ವಿಶ್ವಾಸನೇ ಇದಕ್ಕೆ ಒಂದು ಕಾರಣ. ಮುಂದೆ ಅವ್ರ ಕುಟುಂಬಕ್ಕೆ ಅವ್ರಿಗೂ ಒಳ್ಳೆಯದಾಗಂತ ಆಶಿಸ್ತು ನನ್ನ ಮಾತನ್ನು ಮುಗಿಸ್ತೇನೆ.